ಹಾಯ್ ಎವ್ರಿವನ್, ಇವತ್ತಿನ ವಿಡಿಯೋ ಬಿರಿಯಾನಿ ಲವರ್ಸ್ಗೆ ಅಂತಲೇ ಇರೋದು. ಬೋತ್ ನಾನ್ ವೆಜಿಟೇರಿಯನ್ಸ್ ಆ್ಯಂಡ್ ವೆಜಿಟೇರಿಯನ್ಸ್ಗೂ ಕೂಡ ಕೊನೆಗೆ ವೆಜ್ ಬಿರಿಯಾನಿ ಹೇಗೆ ಮಾಡ್ಕೋಬೋದು ಅಂತ ಕೂಡ ತಿಳಿಸ್ಕೊಡ್ತೀನಿ. ಈ ಹೈದರಾಬಾದಿ ದಮ್ ಬಿರಿಯಾನಿ ತಿಂದಿರ್ತೀರಲ್ಲ, ಅದನ್ನು ಮಾಡೋ ಪ್ರೋಸೆಸ್ ತುಂಬ ಲೆಂತಿಯಾಗಿರುತ್ತೆ. ಆದರೆ ಇವತ್ತು ನಾನು ಸೇಮ್ ಅದೇ ಟೇಸ್ಟ್ ಬರೋ ಹಾಗೆ ತುಂಬ ಸಿಂಪಲ್ಲಾಗಿ ಹಾಗೂ ಕ್ವಿಕ್ಕಾಗಿ ಕುಕ್ಕರ್ನಲ್ಲೇ ಚಿಕನ್ ಬಿರಿಯಾನಿ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಮಾಡೋದೇ ಎಷ್ಟು ಸಿಂಪಲ್ ಅಂದರೆ ಬೇಕಿದ್ರೆ ಪ್ರತಿ ವಾರ ಇದನ್ನೇ ಮಾಡಿಕೊಂಡು ತಿಂತೀರಾ. ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇಲ್ಲಿ ನಾನು 2 ಕಪ್ಪಷ್ಟು ಬಾಸ್ಮತಿ ರೈಸ್ನ ಚೆನ್ನಾಗಿ ತೊಳೆದು 20-30 ನಿಮಿಷ ನೆನೆಸ್ಕೊಳ್ತಾ ಇದ್ದೀನಿ. ಬಾಸ್ಮತಿ ರೈಸ್ನ ತುಂಬ ಹೊತ್ತು ನೆನೆಸ್ಲಿಕ್ಕೂ ಹೋಗಬಾರ್ದು. ಬಿರಿಯಾನಿ ಅಂದಮೇಲೆ ಬಾಸ್ಮತಿ ರೈಸ್ ಇದ್ರೇ ಆ ಬಿರಿಯಾನಿ ಟೇಸ್ಟ್ ಬರೋದು. ಆದಷ್ಟು ಬಾಸ್ಮತಿ ರೈಸ್ನೇ ಯೂಸ್ ಮಾಡಿ, ಇಲ್ಲ ಅಂದರೆ ನಾರ್ಮಲ್ ರೈಸ್ನೇ ಯೂಸ್ ಮಾಡ್ಕೊಳ್ಳಿ. ಈಗ ಬಿರಿಯಾನಿ ಪೌಡರ್ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ನಲ್ಲಿ 2 ಇಂಚಷ್ಟು ಚಕ್ಕೆ ತೊಗೊಳ್ಳಿ. ನಂತರ 8-10 ಲವಂಗ, ಒಂದು 5 ಏಲಕ್ಕಿ, 1 ಚಕ್ರ ಮೊಗ್ಗು, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ ಸೋಂಪಿನ ಕಾಳು, ಒಂದು ಅರ್ಧ ಟೇಬಲ್ ಸ್ಪೂನ್ ಕಾಳು ಮೆಣಸು ಹಾಕ್ಕೊಂಡು ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ಳಿ. ಈಗ ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಒಂದು 3/4 kgಯಷ್ಟು ಚಿಕನ್ಗೆ ಸಣ್ಣ ಕಪ್ಪಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಗ್ರೈಂಡ್ ಮಾಡಿಕೊಂಡ ಬಿರಿಯಾನಿ ಪೌಡರ್, 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1/4 ಟೇಬಲ್ ಸ್ಪೂನ್ ಅರಿಶಿಣ, 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಪುಡಿ, 1.5 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕಿ ಈ ಮಸಾಲೆಯಲ್ಲಿ ಚಿಕನ್ಗೆ ಚೆನ್ನಾಗಿ ಕೋಟ್ ಆಗಬೇಕು. ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಲಿಕ್ಕೆ ಬಿಡಬೇಕು. ಅಷ್ಟರಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಈಗ ಒಂದು ಕುಕ್ಕರ್ನಲ್ಲಿ 100 ml ಅಷ್ಟು ಎಣ್ಣೆ ಮತ್ತು 1 ಟೇಬಲ್ ಸ್ಪೂನಷ್ಟು ತುಪ್ಪನ ಕಾಯಿಸ್ಕೊಳ್ಳೋಣ. ನಂತರ ಇದಕ್ಕೆ 2 ಬಿರಿಯಾನಿ ಎಲೆ, 1 ಇಂಚ್ ಚಕ್ಕೆ, 4 ಲವಂಗ, 2 ಏಲಕ್ಕಿ, ನಂತರ 4 ಈರುಳ್ಳಿನ ಫುಲ್ ತೆಳುವಾಗಿ ಹೆಚ್ಕೊಂಡಿರೋದು ಮತ್ತು 2 ಹಸಿಮೆಣಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ತುಪ್ಪ ಹಾಕಿರೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ. ಈಗ ಇದೇ ಮೇನ್ ಸ್ಟೆಪ್. ನಾವು ಈರುಳ್ಳಿನ ಫುಲ್ ರೋಸ್ಟ್ ಮಾಡ್ಕೋಬೇಕು. ಈ ದಮ್ ಬಿರಿಯಾನಿಗಳಲ್ಲಿ ನೋಡಿರ್ತೀರ, ಈರುಳ್ಳಿ ಎಷ್ಟು ರೋಸ್ಟ್ ಆಗಿರೋದನ್ನು ಹಾಕಿರ್ತಾರೆ ಅಂತ. ಅದನ್ನು ಬಿರಿಸ್ಟಾ ಅಂತ ಕರೀತಾರೆ. ಈ ಫ್ರೈಡ್ ಆನಿಯನ್ನೇ ಈ ಬಿರಿಯಾನಿಗೆ ಎಕ್ಸ್ಟ್ರಾ ಟೇಸ್ಟ್ ಕೊಡೋದು. ಈಗ ಇದು ಫುಲ್ ರೋಸ್ಟ್ ಆದಮೇಲೆ ಇದರಲ್ಲಿ ಅರ್ಧದಷ್ಟು ಈರುಳ್ಳಿನ ಎತ್ತಿಟ್ಕೊಳ್ಳಿ. ಕೊನೆಗೆ ಇದನ್ನು ಯೂಸ್ ಮಾಡ್ಕೊಳ್ತೀವಿ. ಈಗ ಇದಕ್ಕೆ 2 ಹೆಚ್ಕೊಂಡಿರೋ ಟೊಮ್ಯಾಟೊ, 1 ಕಟ್ಟಷ್ಟು ಹೆಚ್ಕೊಂಡಿರೋ ಪುದೀನ ಸೊಪ್ಪು, ಅರ್ಧ ಕಟ್ಟಷ್ಟು ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಟೊಮ್ಯಾಟೊ ಎಲ್ಲ ಫುಲ್ ಸಾಫ್ಟಾಗಿ ಪುದೀನ ಕೊತ್ತಂಬರಿ ಎಲ್ಲ ಚೆನ್ನಾಗಿ ಬಾಡಿಸ್ಕೋಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮ್ಯಾರಿನೇಟ್ ಆಗಲಿಕ್ಕೆ ಇಟ್ಟ ಚಿಕನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈ ಚಿಕನ್ ಆ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 8-10 ನಿಮಿಷ ಬೇಯಲಿಕ್ಕೆ ಬಿಡಿ. ನಂತರ ಒಂದು 10 ನಿಮಿಷ ಆದಮೇಲೆ ಈ ಚಿಕನ್ದು ಮತ್ತು ಮೊಸರಿಂದೆಲ್ಲ ನೀರು ಬಿಟ್ಕೊಂಡಿರತ್ತೆ. ಈ ನೀರೆಲ್ಲ ಫುಲ್ ಬತ್ತಬೇಕು. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಬರಬೇಕು. ನಂತರ ಇದಕ್ಕೆ ನೆನೆಲಿಕ್ಕೆ ಇಟ್ಟ ಅಕ್ಕಿದು ನೀರನ್ನೆಲ್ಲ ಬಸ್ದು ಈ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಅಕ್ಕಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ 2 ಕಪ್ ಬಾಸ್ಮತಿ ರೈಸ್ಗೆ 3 ಕಪ್ಪಷ್ಟು ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಬಾಸ್ಮತಿ ರೈಸ್ಗೆ ನೀರು ಕಡಿಮೆ ಹಿಡಿಸತ್ತೆ. ಆದ್ದರಿಂದ 2 ಕಪ್ ಅಕ್ಕಿಗೆ 3 ಕಪ್ಪಷ್ಟೇ ನೀರು ಹಾಕ್ಕೊಳ್ಳಿ. ನಂತರ ಇದಕ್ಕೆ ಅರ್ಧ ನಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಈ ಹಂತದಲ್ಲಿ ಬೇಕಾದರೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸ್ಕೋಬೋದು. ಇಲ್ಲ ಅಂದರೆ ಈ ರೀತಿ ಸ್ವಲ್ಪ ನೀರನ್ನೆಲ್ಲ ಬತ್ತಿಸ್ಕೊಂಡು ಕೊನೆಯದಾಗಿ ಎತ್ತಿಟ್ಕೊಂಡಿದ್ವಲ್ಲ ಫ್ರೈಡ್ ಆನಿಯನ್ನ ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಸಿಮ್ನಲ್ಲಿ ಒಂದು 15-20 ನಿಮಿಷ ಬೇಯಿಸ್ಕೊಳ್ಳಿ. ಈಗ ನೋಡಿ, ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಆಗಿದೆ. ಪರ್ಫೆಕ್ಟ್ ಆದ ಸಿಂಪಲ್ ಮತ್ತು ಅಷ್ಟೇ ಡಿಲಿಷಿಯಸ್ ಆದ ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ಮೊಸರು ಬಜ್ಜಿ ಇಲ್ಲ ಯಾವುದೇ ನಾನ್ ವೆಜ್ ಗ್ರೇವಿ ಜೊತೆ ಎಂಜಾಯ್ ಮಾಡಿ. ಈ ಚಿಕನ್ ಜಾಗದಲ್ಲಿ ತರಕಾರಿಗಳನ್ನು ಹಾಕಿ ಮಾಡಿಕೊಂಡ್ರೆ ವೆಜ್ ಬಿರಿಯಾನಿ ಆಗುತ್ತೆ. ಅದು ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈ ಚಿಕನ್ ಬಿರಿಯಾನಿ ರೆಸಿಪಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.